ಲ್ಲಿ ತಾಲ್ಲೂಕು ಆಡಳಿತದ ವತಿಯಿಂದ ಬೆಂಗಳೂರು ನಗರ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಹಾಗೂ ರೈತ ರಕ್ಷಣಾ ಸೇನೆಯ ರಾಜ್ಯ ಅಧ್ಯಕ್ಷರಾದ ಡಾ. ಆದಿಮೂರ್ತಿ ರೆಡ್ಡಿ ಸೇರಿದಂತೆ ಹಲವು ಪ್ರಮುಖ ಗಣ್ಯರು ಭಾಗವಹಿಸಿ ನಾಡಪ್ರಭುಗಳ ಸಾಧನೆಯನ್ನು ಕೊಂಡಾಡಿದರು. ನಗರದ ಮಿನಿ ವಿಧಾನಸೌಧದಲ್ಲಿ ತಾಲ್ಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರಮುಖ ಕೇಂದ್ರವಾದ ಕೆಂಪೇಗೌಡ ವೃತ್ತಕ್ಕೆ ಭೇಟಿ ನೀಡಿದ ಶಾಸಕರು ಹಾಗೂ ಗಣ್ಯರು ಅಲ್ಲಿನ ಕೆಂಪೇಗೌಡರ ನಾಮಫಲಕಕ್ಕೆ ಪುಷ್ಪನಮನ ಸಲ್ಲಿಸಿ ಭಕ್ತಿಪೂರ್ವಕ ಗೌರವ ಸಮರ್ಪಿಸಿದರು. ಬಳಿಕ ಮುಖ್ಯ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು 500 ವರ್ಷಗಳ ಹಿಂದೆಯೇ ಕೆಂಪೇಗೌಡರು ದೂರದೃಷ್ಟಿಯ ಯೋಜನೆಗಳ ಮೂಲಕ ಬೆಂಗಳೂರು ನಗರದ ಬೆಳವಣಿಗೆಗೆ ಶ್ರಮಿಸಿದ ಮಹನೀಯರು ಎಂದು ಬಣ್ಣಿಸಿದರು. ಕೆಂಪೇಗೌಡರು ಸಮಾಜದ ನಿರ್ಮಾಣಕ್ಕಾಗಿ ಮತ್ತು ಜನರ ಬದುಕನ್ನು ಹಸನು ಮಾಡಲು ಅನೇಕ ಜನಪರ ಕಾರ್ಯಗಳನ್ನು ಜಾರಿಗೆ ತಂದಿದ್ದಾರೆ. ರೈತರ ಜೀವನಾಡಿಯಾದ ವ್ಯವಸಾಯಕ್ಕೆ ಪೂರಕವಾಗಿ ನೂರಾರು ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಮಾದರಿಯಾಗಿದ್ದಾರೆ. ಅವರು ಬೆಳೆದ ಬೆಳೆಗಳಿಗೆ ಉತ್ತಮ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಿಕೊಟ್ಟ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ. ಇಂತಹ ಮಹಾಪುರುಷರ ಆದರ್ಶ ಹಾಗೂ ಸಾಧನೆಗಳನ್ನು ನಾವೆಲ್ಲರೂ ಗೌರವಿಸಿ ನಮ್ಮ ಜೀವನದಲ್ಲಿ ಪಾಲಿಸಬೇಕಿದೆ. ಇನ್ನು ಈ ಭವ್ಯ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ತಾಲ್ಲೂಕಿನ ಪ್ರಮುಖ ಅಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮದ ರಂಗನ್ನು ಹೆಚ್ಚಿಸಿದ್ದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪ್ರಮುಖರು ಕೆಎಚ್ ಪುಟ್ಟಸ್ವಾಮಿಗೌಡರು, ಜನಪ್ರಿಯ ಶಾಸಕರು, ಡಾ. ಆದಿಮೂರ್ತಿ ರೆಡ್ಡಿ, ರಾಜ್ಯ ಅಧ್ಯಕ್ಷರು, ರೈತ ರಕ್ಷಣಾ ಸೇನೆ, ಅರವಿಂದ್ ಕೆಎಂ, ತಹಸೀಲ್ದಾರ್, ಹೊನ್ನಯ್ಯ ಜಿಕೆ, ಇಒ, ರಮೇಶ್ ಜಿಕೆ, ನಗರಸಭಾ ಆಯುಕ್ತರು, ಮಂಜುನಾಥ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಪ್ರಭಾಕರ್ ರೆಡ್ಡಿ, ಕೃಷಿಕ ಸಮಾಜದ ಅಧ್ಯಕ್ಷರು, ವೆಂಕಟರಾಮರೆಡ್ಡಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು, ಸೂರ್ಯಪ್ರಕಾಶ್ ರೆಡ್ಡಿ, ಕೆಂಪೇಗೌಡ ಸಂಘದ ಅಧ್ಯಕ್ಷರು ಇವರೊಂದಿಗೆ ಪ್ರಮುಖ ಮುಖಂಡರಾದ ರಾಮಚಂದ್ರ ರೆಡ್ಡಿ, ಬೊಮ್ಮಣ್ಣ, ಸೋಮಶೇಖರ್ ರೆಡ್ಡಿ, ಅನಿಲ್, ನರೇಂದ್ರ ರೆಡ್ಡಿ, ಆರ್ಎನ್ ವೆಂಕಟರೆಡ್ಡಿ ಸೇರಿದಂತೆ ತಾಲ್ಲೂಕು ಆಡಳಿತದ ಅಧಿಕಾರಿ ವರ್ಗದವರು, ಕೆಂಪೇಗೌಡ ಸಂಘದ ಪದಾಧಿಕಾರಿಗಳು, ರೈತ ಮುಖಂಡರು, ಸಮುದಾಯದ ಬಂಧುಗಳು ಹಾಗೂ ಅಪಾರ ಸಂಖ್ಯೆಯ ಸಾರ್ವಜನಿಕರು ಭಾಗವಹಿಸಿದ್ದರು. ಒಟ್ಟಿನಲ್ಲಿ ನಾಡಿನ ಇತಿಹಾಸದಲ್ಲಿ ಅಚ್ಚಳಿಯದ ಹೆಸರು ಉಳಿಸಿರುವ ಕೆಂಪೇಗೌಡರ ಜಯಂತಿಯನ್ನು ತಾಲ್ಲೂಕು ಆಡಳಿತ ಹಾಗೂ ವಿವಿಧ ಪ್ರಮುಖ ಸಂಘಟನೆಗಳ ಸಹಯೋಗದೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಅವರ ಆದರ್ಶಗಳನ್ನು ಸಾರಲಾಯಿತು. ಕ್ಷಣಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ RRS ನ್ಯೂಸ್. ಬೆಂಗಳೂರು ಅಂದರೆ ಕೆಂಪೇಗೌಡರು ಅಂದರೆ ಆಗಿರ್ತಕ್ಕಂಥವ್ರು ಕೆಂಪೇಗೌಡರು 4 ದ್ವಾರಗಳು ಭಾಳಷ್ಟು ನಾವು ಯಾವಾಗಲೂ ಹೋದಾಗೆಲ್ಲ ನಾವು ನೋಡ್ತಾ ಇರ್ತೀವಿ. ಈ ದ್ವಾರ ಇದಿತ್ತು, ಈ ದ್ವಾರ ಇತ್ತು, ನಾರ್ತಿಗೆ ಈ ದ್ವಾರ ಇತ್ತು, ಸೌತಿಗೆ ಈ ದ್ವಾರ ಇತ್ತು, ಈಸ್ಟಿಗೆ ವೆಸ್ಟಿಗೆ ಅಂತ ಹೇಳ್ತಾರೆ. ಈಗ ಅದನ್ನು ಮೀರಿ ನಾವು ಡೆವಲಪ್ಮೆಂಟ್ಸ್ನ ಕಾಣ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರಣೀಕೃತರು ಕೆಂಪೇಗೌಡರು ಇಲ್ಲ ಅಂದರೆ 15ನೇ ಶತಮಾನದಲ್ಲಿ 16ನೇ ಶತಮಾನದಲ್ಲಿ ಏನು ಡೆವಲಪ್ಮೆಂಟ್ಸ್ ಆಯಿತು, ಆ ಡೆವಲಪ್ಮೆಂಟ್ಸ್ ಇವತ್ತಿಗೂ ಕೂಡ ನಾವು ನೋಡ್ಬೋದು. ಅದಾದಮೇಲೆ ಏನೇ ಬ್ರಿಟಿಷರು ಮಾಡಿದರೂ ಕೂಡ ನಾವು ಆ ಬ್ರಿಟಿಷರ ಆಳ್ವಿಕೆಯಲ್ಲಿ ಬೆಂಗಳೂರು ಡೆವಲಪ್ ಆಗಿದ್ದಕ್ಕೂ ಕೆಂಪೇಗೌಡರ ಪೀರಿಯಡಲ್ಲಿ ಡೆವಲಪ್ ಆಗಿದ್ದಕ್ಕೂ ವ್ಯತ್ಯಾಸವನ್ನು ನಾವು ಕಾಣಬಹುದು, ಇವತ್ತಿಗೂ ಕಾಣಬಹುದು. ಕೃಷಿ ಸಂಸ್ಕೃತಿ ಮತ್ತು ನೆಲ ಸಂಸ್ಕೃತಿ, ಈ ಹಿನ್ನೆಲೆಯಲ್ಲಿ ನಮ್ಮ ಕೆಂಪೇಗೌಡ ಸಾಹೇಬರು ನೋಡೋದಾದರೆ ಈ ನೆಲ ಸಂಸ್ಕೃತಿ ಅಂದರೆ ಕರ್ನಾಟಕದ ಕನ್ನಡದ ಅಸ್ಮಿತೆಯನ್ನು ಉಳಿಸ್ತಕ್ಕಂತಹ, ಕನ್ನಡದ ಜನರ ಭಾವನೆಗಳಿಗೆ ಧ್ವನಿಯಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ನೋಡಿದಾಗ ಇದು ನೆಲ ಸಂಸ್ಕೃತಿಯಾಗಿ ಕೆಂಪೇಗೌಡ ಸಾಹೇಬರು ನೋಡ್ಬೋದು. ಸಂಸ್ಕೃತಿ ಅಂತಂದರೆ ಹೇಗೆ ಅಂತಂದರೆ ನಾವು ಕೆಳವರ್ಗದ ಜನ, ಕೃಷಿಕ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು, ನಾವು ಕ್ಷತ್ರಿಯರಲ್ಲದೇ ಇದ್ದು ಈ ರಾಜ್ಯವನ್ನ ಒಂದು ದೇಶವನ್ನ ಆಳೋದು ಅಂತಂದ್ರೆ ಅಷ್ಟೊಂದು ಸಾಮಾನ್ಯ ವಿಷಯ. ಇದು ಸಂಸ್ಕೃತಿಯಲ್ಲಿ ಹುಟ್ಟಿ ಒಬ್ಬ ಮೇರು ಒಂದು
ಕೆಂಪೇಗೌಡ ನಗರವನ್ನು ಕಟ್ಟಿ ಬೆಳೆಸ್ತಕ್ಕಂತಹ ಒಂದು ವಿಶೇಷ ವ್ಯಕ್ತಿತ್ವ. ಹಾಗಾಗಿ ಇದು ಸಮಸಂಸ್ಕೃತಿಯಲ್ಲಿ ನೋಡಬೇಕಾಗುತ್ತೆ. ಕೃಷಿ ಸಂಸ್ಕೃತಿ ಅಂತಂದ್ರೆ ಒಬ್ಬರು ಕೃಷಿಕ ಸಮಾಜದಲ್ಲಿ ಹುಟ್ಟಿ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಿ ಇಂದು ಪ್ರಪಂಚದಾದ್ಯಂತಹ ಉನ್ನತ ನಗರ ಅಂತ ಹೆಸರು ಮಾಡಿರ್ತಕ್ಕಂತಹ ಕೆಂಪೇಗೌಡ ಬೆಂಗಳೂರನ್ನ ಕಟ್ಟೋದು ಅಷ್ಟೊಂದು ಸಾಮಾನ್ಯ ವಿಷಯ ಅಲ್ಲ. ಅಂದ್ರೆ ಕೃಷಿಕ ಸಮಾಜ, ನಾವೆಲ್ಲ ಕೃಷಿಕ ಸಮಾಜವನ್ನು ನೋಡ್ತೀವಿ ಹೇಗಿರ್ತೀವಿ ಅಂತ. ನಾವು ಕೃಷಿನೇ ಬದುಕು. ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ ವ್ಯಾಪಾರ ನಿಮಿಷ, ವ್ಯವಸಾಯ ವರ್ಷ. ನಾವು ಏನಾದ್ರೂ ವ್ಯವಸಾಯದಲ್ಲಿ ಮಾಡಿ ಏನಾದ್ರೂ ಗಳಿಸ್ಬೇಕು ಅಂದ್ರೆ ವರ್ಷ ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಬಂದು ಒಂದು ನಾಡನ್ನ ಕಟ್ಟಬೇಕು ಅಂತಂತ ಅದೊಂದು ಸಾಮಾನ್ಯ ವಿಷಯ ಅಲ್ಲ. ಅದರಲ್ಲೂ ಸಹ ನಾವು ಇಂದಿಗೂ ಸಹ ಈಗ 1537ರಲ್ಲಿ ನಾವು ಕೆಂಪೇಗೌಡರು ಈ ಬೆಂಗಳೂರನ್ನ ಮಣ್ಣಿನ ಕೋಟೆಯನ್ನ ಕಟ್ಟಿ ಆರಂಭಿಸಿದಂತಹ ಈ ಒಂದು ನಾಡು ಇಂದಿಗೆ ನಾವು ಎಲ್ಲೆಗಳನ್ನು ಮೀರಿ ಬೆಳೆದಿದೆ. ಇಲ್ಲಿ ಇಂದು ನಾವು ಈ ಸಮಸಂಸ್ಕೃತಿ ಮತ್ತೆ ಇವನ್ನ ಹುಡುಕ್ತಾ ಹೋಯ್ತು ಅಂತಂದ್ರೆ ಎಲ್ಲ ಭಾಷೆಗಳನ್ನ ಮೀರಿ ಬೆಂಗಳೂರು ಬೆಳೆದಿದೆ, ಎಲ್ಲ ಜಾತಿಗಳನ್ನ ಮೀರಿ ಬೆಂಗಳೂರು ಬೆಳೆದಿದೆ. ಅದೆಷ್ಟು ಫ್ಯಾಕ್ಟರಿಗಳಿಗೆ ಮತ್ತು ಎಷ್ಟು ಜನಕ್ಕೆ ಆಹಾರ ನೀಡ್ತಾ ಇದೆ ಅಂತಂದ್ರೆ ಸುಮಾರು ದೇಶದಲ್ಲಿ, ರಾಜ್ಯದಲ್ಲಿ 4-5 ಜಿಲ್ಲೆಗಳ ಜನರನ್ನ ಸೇರಿಸಿದ್ರೆ ಬೆಂಗಳೂರು ಒಂದಾಗುತ್ತೆ. ಆ ರೀತಿಯಲ್ಲಿ ಬೆಳೆಯೋದಕ್ಕೆ ಮೂಲ ಪುರುಷರಾದಂತಹ ಕೆಂಪೇಗೌಡ ಸಾಹೇಬರು. ಇವರು ಆಳಿದಂತಹ ರೀತಿ ಅಂದ್ರೆ ಜಾತಿ ವ್ಯವಸ್ಥೆಯನ್ನ ಹಾಗೂ ಬಾಲ್ಯ ವಿವಾಹ ಪದ್ಧತಿಯನ್ನ ನಿಷೇಧ ಮಾಡಿದಂತಹ ಮಹನೀಯರಲ್ಲಿ ಇವರು ಕೂಡ ಒಬ್ಬರು. ಈ ಬಾಲ್ಯ ವಿವಾಹ ಅನ್ನೋದು ನಮಗೆ ಇಂದೂ ಸಹ ಜೀವಂತವಾಗಿದೆ.